ಆತ್ಮೀಯ ವೀಕ್ಷಕರೇ, ಪಾಟೀಲ್ ಯೂಸರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಲ್ಲದಗುಡ್ಡ ಗ್ರಾಮದ ಪಕ್ಷಿ ಪ್ರೇಮಿ ಯಲ್ಲಪ್ಪ ನಿತ್ಯ ನೀರು ಪೂರೈಕೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅನೇಕ ರೀತಿಯ ವ್ಯಕ್ತಿಗಳನ್ನ, ಸಾಧಕರನ್ನ, ಸಮಾಜ ಸೇವಕರನ್ನ ಕಾಣುತ್ತೇವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಉರಿ ಬಿಸಿಲು, ಬಿರಿ ಬಿಸಿಲು ತಾಪಮಾನಕ್ಕೆ ಪ್ರಸಿದ್ಧಿ ಪಡೆದ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ಅಪ್ಪಟ ಪಕ್ಷಿ ಪ್ರೇಮಿ ಶ್ರೀ ಯಲ್ಲಪ್ಪ ಜವಳಗೇರ ಇವರು ಕಳೆದ 2 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಮಲ್ಲದಗುಡ್ಡ ತಿಮ್ಮಪ್ಪ ದೇವಸ್ಥಾನ ಬೆಟ್ಟದಲ್ಲಿ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಪ್ರತಿದಿನ ಕೊಡದ ಮೂಲಕ ಬೆಟ್ಟವನ್ನ ಹತ್ತಿ ಪ್ರಾಣಿ ಹಾಗೂ ಪಕ್ಷಿಗಳ ದಾಹವನ್ನ ತೀರಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ. ಇವರ ಕೆಲಸ ನಿಜವಾಗಿ ಮೆಚ್ಚುವಂತದ್ದು. ಹೀಗಾಗಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಜನರು ಮೆಚ್ಚಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಇವರ ಸೇವೆ ಹೀಗೆ ಮುಂದುವರೆಯಲಿ ಎಂದು ಅನೇಕರು ಆಶಯವಾಗಿದೆ. ಹೆಸರು ಯಲ್ಲಪ್ಪ ಅಂತೇಳಿ ಮಸಿ ತಾಲೂಕು ಮಲ್ಲದಗುಡ್ಡ ಗ್ರಾಮದಲ್ಲಿ ದಿವಸ ನೀರು ಹಾಕ್ತಿದ್ದೀವಿ ಬೆಳಿಗ್ಗೆ. ಈಗ ಹಾಕಕ್ಕೆ 1 ತಿಂಗಳ ಮ್ಯಾಗ ಆಯ್ತು ರೀ. ಹೋದ ವರ್ಷನ ಹಾಕಿವಿ ನೀರು. ಈಗ 2ನೇ ವರ್ಷ ರೀ. ಮಳೆ ಬರ್ತನ ಹಾಕ್ತೀವಿ ನಾವು ಊರಲ್ಲಿ. ನೀರು ಎಲ್ಲಿಂದ ತರ್ತೀರಿ ನೀವು? ಅಲ್ಲಿ ಊರಲ್ಲಿ ತರ್ತೀವಿ, ಊರಲ್ಲಿ ತರ್ತೀವಿ. ಊರು ಅಂದರೆ ಎಷ್ಟು ದೂರನೇ ಆಗುತ್ತಾ? ಹಾಂ, ಒಂದು ಅರ್ಧ ಗಾಡಿ ಬರ್ತೀರಿ, ಅರ್ಧಲೇ ಸ್ವತಂತ್ರ ಗುಡ್ಡ ಗ್ರಾಮದಲ್ಲಿ 8 ರೌಂಡ್ ಟಪ್ಪಲಲ್ಲಿ ನೀರು ಹಾಕ್ತಿದ್ದೀವಿ ಬೆಳಿಗ್ಗೆ. ಹಾಕ್ತೀರಾ? ಹಾಂ, ಡೈಲಿ ಹಾಕ್ತೀವಿ ರೀ. ಹಾಗಾದ್ರೆ ಪ್ರಾಣಿ ಪಕ್ಷಿಗಳು ಜಾಸ್ತಿನೇ ಬರ್ತವೆ? ಹಾಂ, ಜಾಸ್ತಿ ಬರ್ತಾವೆ. ಎಲ್ಲ ಬಂದು ಕುಡಿತೇವೆ ರೀ. ಇದರಿಂದ ನಿಮ್ಗೇನು ಒಳ್ಳೇದು ಅನಿಸ್ತದೆ ರೀ. ಪಕ್ಷಿಗಳಿಗೆ ನೀರು ತಂದು ತೆಳಗಿಂದ ಮ್ಯಾಗ ತಂದು ಹಾಕ್ತಾರೆ. ಇವರು ಮಾಡೋ ಕೆಲಸ ಎಲ್ಲ ಭಾಳ ಒಳ್ಳೆಯದಾಗುತ್ತದೆ. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳು ಈಗಿನ ಕಾಲದಲ್ಲಿ ಮನುಷ್ಯರಿಗೆ ನೀರು ಕುಡಿಯೋಕೆ ಸಿಗ್ತಿಲ್ಲ. ಅಂಥದ್ರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ತಂದು ಹಾಕ್ತಿದ್ದಾರೆ ಅಂದರೆ ಅವರೇ ಒಂದು ಲೆಕ್ಕದಲ್ಲಿ ಉತ್ತಮ ಅಂತ ಕಾಣಿಸ್ತಾರೆ. ಯಾಕಂದರೆ ಇಂಥವ್ರು ಬೇರೆಯವ್ರಿಗೆ ನೀರಿಲ್ಲ ಅಂದರೆ ಏನೋ ಒಂದು ಆಗ್ಬೋದು. ಆಗ ಪ್ರಾಣಿ ಪಕ್ಷಿಗಳಿಗೆ ನೀರು ತಂದು ಹಾಕ್ತಾರೆ ಅಂದರೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಇದರಲ್ಲಿ ಸತತವಾಗಿ ಅವರು ತೆಳಗಳಿಂದ ಮೇಲೆ 2 ಕೂಡ ನೀರು ತಂದು ಹಾಕ್ತಾರೆ.